ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಈಗ 10ನೇ ಕ್ಲಾಸನ್ನು ಪಾಸ್ ಆಗಲೇಬೇಕಿದೆ. ತ್ರಿಕೋನಮಿತಿ ಅನ್ನುವಂಥ ಒಂದು ಪಾಠ ನಮ್ಮ 10ನೇ ತರಗತಿಯೊಳಗೆ ಇದೆ. ತ್ರಿಕೋನಮಿತಿ ಪಾಠದ ಮೇಲೆ 10 ಅಂಕಗಳು ಬರುವಂಥ ಸಾಧ್ಯತೆ ಇದೆ. ಆದರೆ ಎಲ್ಲರೂ ಕೂಡ ಗಳಿಸುವಂಥ ಕೆಲವೊಂದು ಸರಳ ಪರಿಕಲ್ಪನೆಗಳು ತ್ರಿಕೋನಮಿತಿಯೊಳಗೆ ಇದ್ದಾವೆ. ಹಾಗಾದರೆ ಆ ತ್ರಿಕೋನಮಿತಿಯ ಮೂಲ ಪರಿಕಲ್ಪನೆಗಳ ಮೂಲಕ ನಾವು ಹೇಗೆ 2ರಿಂದ 3 ಅಂಕಗಳನ್ನು ಸರಳವಾಗಿ ಸುಲಭವಾಗಿ ಗಳಿಸಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಮೊಟ್ಟ ಮೊದಲನೆಯದಾಗಿ ತ್ರಿಕೋನಮಿತಿಯ ಅನುಪಾತಗಳನ್ನು ನಾವು ತಿಳ್ಕೊಳ್ಬೇಕು. ತ್ರಿಕೋನಮಿತಿ ಅಂದ ತಕ್ಷಣ ಒಂದು ಲಂಬಕೋನ ತ್ರಿಭುಜ ನಮ್ಮ ಕಣ್ಣೆದುರಿಗೆ ಬರ್ತದೆ. ನೀವೀಗ ಈ ಚಿತ್ರದಲ್ಲಿ ಕಾಣುವಂತೆ ಒಂದು ಲಂಬಕೋನ ತ್ರಿಭುಜ ABC, ಅದರಲ್ಲಿ ಸಿ ಅನ್ನುವಂಥ ಶೃಂಗದಲ್ಲಿ ಥೀಟಾ ಅನ್ನುವಂಥ ಒಂದು ಕೋನವನ್ನು ನೋಡ್ತೇವೆ. ಈ ಲಂಬಕೋನ ತ್ರಿಭುಜವನ್ನು ನಾವು ಮೊದಲು ಅರ್ಥೈಸಿಕೊಂಡಂಗೆ ಲಂಬ, ಪಾದ ಮತ್ತು ವಿಕರ್ಣ ಅಂತ ಕರಿತಿದ್ವಿ. ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆ ಏನಂದರೆ, ಥೀಟಾ ಅನ್ನುವಂಥ ಕೋನಕ್ಕೆ ಎದುರಿಗೆ ಇರುವಂತಹ ಬಾಹುವನ್ನು ಅಭಿಮುಖ ಅಂತ ಕರಿತೇವೆ. ಥೀಟಾದ ಪಕ್ಕದಲ್ಲಿ ಇರುವಂತಹ ಬಾಹು ಅಂದರೆ ಪಾದವನ್ನು ನಾವು ಪಾರ್ಶ್ವ ಅಂತ ಕರಿತೀವಿ. ಹಾಗಾದರೆ ತ್ರಿಕೋನಮಿತಿಯೊಳಗೆ ಒಟ್ಟು 6 ಅನುಪಾತಗಳಿದ್ದಾವೆ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಸೈನಿಗೆ ವಿಲೋಮ ಅನುಪಾತ ಯಾವುದಂದ್ರೆ ಕೋಸೆಕ್, ಕಾಸಿಗೆ ಸೆಕ್, ಅದೇ ರೀತಿ ಟ್ಯಾನ್ಗೆ ಕಾಟ್ ವಿಲೋಮ ಅನುಪಾತಗಳು. ಅಂದರೆ ಇದರ ಬೆಲೆಗಳು, ಸೈನಿನ ಬೆಲೆ ಅಭಿಮುಖ ಭಾಗಿಸು ವಿಕರ್ಣ, ಅದನ್ನು ಶಾರ್ಟಾಗಿ ವಿ ಅಂತ ನಾವು ನೆನಪಿಟ್ಕೋಬೇಕು. ಕಾಸನ್ನು ಪಾ ವಿ, ಪಾ ಭಾಗಿಸು ವಿ ಅಂತ ನೆನಪಿಟ್ಕೋಬೇಕು. ಟ್ಯಾನನ್ನು ಪಾ, ಭಾಗಿಸು ಪಾ ಅಂತ ನೆನಪಿಟ್ಕೊಂಡ್ರೆ ಬರೀ ಒಂದು ಶಬ್ದ ವಿ, ಪಾ ವಿ, ಅಪ, ಇದರ ಮೂಲಕ ನಾವು ತ್ರಿಕೋನಮಿತಿಯ ಮೂಲ ಅನುಪಾತಗಳನ್ನು ನೆನಪಿಟ್ಟುಕೊಳ್ಳಬಹುದು ಮಕ್ಕಳೇ. ಹಾಗಾದರೆ ಬರೀ ಇದಿಷ್ಟು ನಾವು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡು 2 ಅಂಕದ ಒಂದು ಪ್ರಶ್ನೆಯನ್ನು ನಾವು ಅತ್ಯಂತ ಸರಳವಾಗಿ ಬಿಡಿಸ್ಬೋದು. 100ಕ್ಕೆ 99 ಈ ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರ್ತದೆ. ಅದು ಏನು ಪ್ರಶ್ನೆ ಆಗಿರ್ತದೆ ಅಂದರೆ, ಈ ಥರದ ಒಂದು ಚಿತ್ರವನ್ನು ಕೊಟ್ಟು ನಿಮಗೆ 2 ಪ್ರಶ್ನೆಗಳನ್ನು, ಸರಳವಾದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಏನು ಕೇಳ್ತಾರೆ ಅಂದ್ರೆ, ಸೈನ್ ಥೀಟಾ ಮತ್ತು ಕಾಸ್ ಅಲ್ಫಾದ ಬೆಲೆಗಳನ್ನು ಕಂಡುಹಿಡಿಯಿರಿ ಅಥವಾ ಬರೆಯಿರಿ ಅಂತ ಕೇಳ್ತಾರೆ. ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ನೀವು ಏನು ಮಾಡಬೇಕಂದ್ರೆ, ಆ ಚಿತ್ರವನ್ನು 2 ಚಿತ್ರಗಳಾಗಿ ತಕ್ಕೋಬೇಕು. ಯಾಕಂದ್ರೆ ಅಭಿಮುಖ ಮತ್ತು ಪಾರ್ಶ್ವಗಳು ಬದಲಾಗ್ತವೆ. ಥೀಟಾ ಇದ್ದಾಗ ಅಭಿಮುಖ ಬೇರೆ ಇರ್ತದೆ, ಅಲ್ಫಾ ಇದ್ದಾಗ ಅಭಿಮುಖ ಬೇರೆಯಾಗಿರ್ತದೆ. ಅದಕ್ಕಾಗಿ 2 ಚಿತ್ರಗಳನ್ನು, ಅದೇ ಚಿತ್ರದಿಂದ 2 ಚಿತ್ರಗಳನ್ನು ಒಡೆದು ತಕ್ಕೋಬೇಕು. ಈಗ ನಾನು ಆ ಚಿತ್ರವನ್ನು ಇಲ್ಲಿ ತೆಗೆದಿದ್ದೀನಿ. ಇಲ್ಲಿ ನಾವು 2 ಪ್ರಶ್ನೆಗೆ 2 ಚಿತ್ರಗಳನ್ನು ತಕ್ಕೊಂಡಿದ್ದೀವಿ. ಮೊದಲನೇ ಪ್ರಶ್ನೆ ಸೈನ್ ಥೀಟಾ ಬೆಲೆ. ಸೈನ್ ಥೀಟಾ ಅಂದ್ರೆ ನಮಗೆ ಗೊತ್ತಿದೆ /ವಿ, ವಿ. ಹಾಗಾದ್ರೆ ಚಿತ್ರದಲ್ಲಿ ಥೀಟಾಗೆ ಅಭಿಮುಖ ಆಗಿರುವುದು 3, ಆಮೇಲೆ ವಿಕರ್ಣ 5. ಇದು ಮೊದಲನೇ ಪ್ರಶ್ನೆಯ ಉತ್ತರ. ಇನ್ನು 2ನೇ ಪ್ರಶ್ನೆ ಕಾಸ್ ಅಲ್ಫಾದ ಬೆಲೆ. ಅಲ್ಫಾದ ಅಭಿಮುಖ ಮತ್ತು ಪಾರ್ಶ್ವಗಳು ಬದಲಾಗಿದ್ದಾವೆ. ಹಂಗಾದರೆ ಅಲ್ಫಾದ ಪಾರ್ಶ್ವ ಏನಿದೆ ಅಲ್ಲಿ 3 ಇದೆ, ವಿಕರ್ಣ 5ನೇ ಇದೆ. ಕಾಸನ್ನು ನಾವು ಹೆಂಗೆ ವ್ಯಕ್ತಪಡಿಸ್ತೀವಿ ಅಂದರೆ
ಪಾ ಡಿವೈಡೆಡ್ ಬೈ ವಿ. ಆದ್ದರಿಂದ ಕಾಸ್ ಅಲ್ಫಾದ ಬೆಲೆ 3/5 ಬರ್ತದೆ. ಇದಿಷ್ಟನ್ನು ನೀವು ಬರೆದ್ರೆ ಅತ್ಯಂತ ಸರಳವಾಗಿ 2 ಅಂಕಗಳನ್ನು ಪಡ್ಕೊಳ್ತೀರಿ ಮಕ್ಕಳೇ. ನಿಮಗೆ ಶುಭವಾಗಲಿ. ಇಂತಹ ಅನೇಕ ಪ್ರಶ್ನೆಗಳನ್ನು ನಾನು ದಿನನಿತ್ಯ ನಿಮಗೆ ಬಿಡಿಸಿ ಹಾಕ್ತೀನಿ. ಅದನ್ನು ಫಾಲೋ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ದಿನಾಲೂ ವಿಡಿಯೋಗಳನ್ನು ನೋಡಿ 2 ಅಂಕಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಧನ್ಯವಾದಗಳು. ವಿಶ್ ಯು ಗುಡ್ ಲಕ್.